ಓಂ ಶಾಂತಿ. ದಿನಾಂಕ 20-7-2024. ಪ್ರಾತಃ ಮುರಳಿ. ಬಾಬ್ ದಾದಾ, ಮಧುಬನ. ಮಧುರ ಮಕ್ಕಳೇ, ಮಾಯಾ ರಾವಣನ ಸಂಘದಲ್ಲಿ ಬಂದು ನೀವು ಅಲೆದಾಡಿದಿರಿ. ಪವಿತ್ರ ಸಸಿ ಅಪವಿತ್ರ ಆಗಿದೆ, ಈಗ ಪುನಃ ಪವಿತ್ರ ಮಾಡಿ. ಮಾಯಾ ರಾವಣನ ಸಂಘದಲ್ಲಿ ಬಂದು ನೀವು ಅಲೆದಾಡಿದಿರಿ. ಪವಿತ್ರ ಸಸಿ ಅಪವಿತ್ರ ಆಗಿದೆ, ಈಗ ಪುನಃ ಪವಿತ್ರ ಮಾಡಿ. ಪ್ರಶ್ನೆ: ಪ್ರತಿಯೊಂದು ಮಕ್ಕಳು ತನ್ನ ಮೇಲೆ ತಾನು ಏನೆಂದು ಆಶ್ಚರ್ಯಪಡುತ್ತಾರೆ? ಮಕ್ಕಳ ಬಗ್ಗೆ ತಂದೆಗೆ ಏನೆಂದು ಆಶ್ಚರ್ಯವಾಗುತ್ತದೆ? ಪ್ರತಿಯೊಂದು ಮಕ್ಕಳು ತನ್ನ ಮೇಲೆ ತಾನು ಏನೆಂದು ಆಶ್ಚರ್ಯಪಡುತ್ತಾರೆ? ಮಕ್ಕಳ ಬಗ್ಗೆ ತಂದೆಗೆ ಏನೆಂದು ಆಶ್ಚರ್ಯವಾಗುತ್ತದೆ? ಉತ್ತರ: ಮಕ್ಕಳಿಗೆ ಆಶ್ಚರ್ಯವೆನಿಸುತ್ತದೆ. ನಾವು ಏನಾಗಿದ್ದೆವು, ಯಾರ ಮಕ್ಕಳಾಗಿದ್ದೆವು? ನಮಗೆ ಅಂತಹ ತಂದೆಯ ಆಸ್ತಿ ಸಿಕ್ಕಿತು. ಆ ತಂದೆಯನ್ನೇ ನಾವು ಮರೆತು ಹೋಗಿದ್ದೇವೆ. ರಾವಣ ಬಂದು ಇಷ್ಟೊಂದು ಮಂಜು ತರಿಸಿದ್ದಾನೆ. ಯಾವುದರಿಂದ ರಚಯಿತ ಹಾಗೂ ರಚನೆ ಎಲ್ಲವನ್ನೂ ಮರೆತು ಹೋದೆವು. ತಂದೆಗೆ ಮಕ್ಕಳ ಬಗ್ಗೆ ಆಶ್ಚರ್ಯವೆನಿಸುತ್ತದೆ. ಯಾವ ಮಕ್ಕಳನ್ನು ನಾನು ಇಷ್ಟು ಶ್ರೇಷ್ಠ ಮಾಡಿದ್ದೆ, ರಾಜ್ಯಭಾಗ್ಯ ಕೊಟ್ಟಿದ್ದೆ, ಅದೇ ಮಕ್ಕಳು ನನ್ನ ನಿಂದನೆ ಮಾಡಲು ತೊಡಗಿದ್ದಾರೆ. ರಾವಣನ ಸಂಘದಲ್ಲಿ ಬಂದು ಎಲ್ಲವನ್ನೂ ಹಾಳು ಮಾಡಿಬಿಟ್ಟಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ: ಶಿವಾಲಯಕ್ಕೆ ಹೋಗಲು ಈ ವಿಕಾರಗಳನ್ನು ತೆಗೆಯಬೇಕು. ಈ ವೇಶ್ಯಾಲಯದಿಂದ ಮನಸ್ಸನ್ನು ಸರಿಸಬೇಕು. ಶೂದ್ರರ ಸಂಘದಿಂದ ದೂರ ಸರಿಯಬೇಕು. 2. ಏನೆಲ್ಲ ಕಳೆದು ಹೋಗಿದೆ ಅದನ್ನು ಡ್ರಾಮಾ ಎಂದು ತಿಳಿದು ಯಾವುದೇ ಆಲೋಚನೆ ಮಾಡಬಾರದು. ಎಂದಿಗೂ ಅಹಂಕಾರದಲ್ಲಿ ಬರಬಾರದು. ಶಿಕ್ಷಣ ಸಿಗುವುದರ ಬಗ್ಗೆ ಎಂದಿಗೂ ಹತಾಶರಾಗಬಾರದು. ವರದಾನ: ಖುಷಿಗಳ ಖಜಾನೆಯಿಂದ ಸಂಪನ್ನರಾಗಿ ದುಃಖಿ ಆತ್ಮಗಳಿಗೆ ಖುಷಿಯ ದಾನ ಕೊಡುವಂತಹ ಪುಣ್ಯಾತ್ಮ ಆಗಿರಿ. ಖುಷಿಗಳ ಖಜಾನೆಯಿಂದ ಸಂಪನ್ನರಾಗಿ ದುಃಖಿ ಆತ್ಮಗಳಿಗೆ ಖುಷಿಯ ದಾನ ಕೊಡುವಂತಹ ಪುಣ್ಯಾತ್ಮ ಆಗಿರಿ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಪ್ರತಿ ಸಮಯದ ದುಃಖ ಇದೆ ಹಾಗೂ ನಿಮ್ಮ ಬಳಿ ಪ್ರತಿ ಸಮಯದ ಖುಷಿ ಇದೆ. ಅಂದ ಮೇಲೆ ದುಃಖಿ ಆತ್ಮಗಳಿಗೆ ಖುಷಿ ಕೊಡುವುದು ಇದು ಎಲ್ಲದಕ್ಕಿಂತ ದೊಡ್ಡ ಪುಣ್ಯ ಆಗಿದೆ. ಜಗತ್ತಿನವರ ಖುಷಿಗಾಗಿ ಎಷ್ಟು ಸಮಯ ಸಂಪತ್ತನ್ನು ಖರ್ಚು ಮಾಡುತ್ತಾರೆ ಹಾಗೂ ನಿಮಗೆ ಸಹಜವಾಗಿ ಅವಿನಾಶಿ ಖುಷಿಯ ಖಜಾನೆ ಸಿಕ್ಕಿದೆ. ಈಗ ಕೇವಲ ಏನು ಸಿಕ್ಕಿದೆ ಅದನ್ನು ಹಂಚುತ್ತಾ ಸಾಗಿ. ಹಂಚುವುದು ಅಂದರೆ ಹೆಚ್ಚಿಸಿಕೊಳ್ಳುವುದು. ಯಾರೇ ಸಂಬಂಧದಲ್ಲಿ ಬರಲಿ ಅವರು ಇವರಿಗೆ ಯಾವುದೋ ಶ್ರೇಷ್ಠ ಪ್ರಾಪ್ತಿಯಾಗಿದೆ, ಅದರ ಖುಷಿ ಇದೆ ಎಂದು ಅನುಭವ ಮಾಡಲಿ. ಸ್ಲೋಗನ್: ಅನುಭವಿ ಆತ್ಮ ಎಂದಿಗೂ ಯಾವುದೇ ಮಾತಿನಲ್ಲಿ ಮೋಸ ಹೋಗುವುದಿಲ್ಲ. ಅವರು ಸದಾ ವಿಜಯಿಯಾಗಿರುತ್ತಾರೆ. ಅನುಭವಿ ಆತ್ಮ ಎಂದಿಗೂ ಯಾವುದೇ ಮಾತಿನಲ್ಲಿ ಮೋಸ ಹೋಗುವುದಿಲ್ಲ. ಅವರು ಸದಾ ವಿಜಯಿಯಾಗಿರುತ್ತಾರೆ. ಓಂ ಶಾಂತಿ.